ಹೆಲೋ ನಮಸ್ಕಾರಗಳು ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡುತ್ತಿರೋದು ಒಂದೊಳ್ಳೆ ಡ್ರೈ ಜಾಮೂನ್ ಆಯಿತಾ. ಈ ಡ್ರೈ ಜಾಮೂನ್ ಮಾಡುವುದು ತುಂಬ ಸುಲಭ ಹಾಗೂ ಸಿಂಪಲ್ ಆಗಿ ಹೇಗೆ ಮಾಡುವುದೆಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಯಾಕಂದರೆ ಯಾವುದೇ ರೀತಿಯಾದ ಸುಲಭವಾದ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತಂತ ಅಷ್ಟೇ. ನಾನಿಲ್ಲಿ ತೋರಿಸುವಂಥ ಸ್ಟೆಪ್ಗಳೆಲ್ಲ ತುಂಬ ಸಿಂಪಲ್ ಆಗಿವೆ ಹಾಗೂ ಸುಲಭವಾಗಿವೆ. ನೀವು ಮನೇಲಿ ಈಸಿಯಾಗಿ ರೆಡಿ ಮಾಡ್ಬೋದು. ನಾನಿವಾಗ ಜಾಮೂನ್ನ ರೆಡಿ ಮಾಡೋದಕ್ಕೋಸ್ಕರ ಒಂದು ಕಪ್ ಆಗೋಷ್ಟು ರೆಡಿಮೇಡ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ನಾನು ಮಿಕ್ಸ್ ಮಾಡೋದಕ್ಕೋಸ್ಕರ ಒಂದು ಕಪ್ ಆಗೋಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಮಿಲ್ಕ್ನೇ ಪ್ರಿಫರ್ ಮಾಡಬೇಕಂತಿಲ್ಲ. ಏನಾದರೂ ಮಿಲ್ಕ್ ಇಲ್ಲ ಅಂದ್ಬಿಟ್ರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿಲ್ಲ ನಾನು ಒಂದು ಕಪ್ ಜಾಮೂನ್ ಮಿಕ್ಸ್ಗೆ ಒಂದು ಕಪ್ ಮಿಲ್ಕ್ನ ತೊಗೊಂಡು ನೀವೇನು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದೇ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಆಯ್ತಾ. ನೋಡಿ ಈ ಥರ ಯಾವುದೇ ರೀತಿಯಾಗಿ ನೀವು ಹಾರ್ಡಾಗಿ ಕಲ್ಸೋಕೊಡು, ಅಂದರೆ ಗಟ್ಟಿಯಾಗಿ ಹಿಟ್ಟನ್ನು ಕಲ್ಸೋಕೆ ಹೋಗಬೇಡಿ. ಆದಷ್ಟು ಇದು ಸ್ಮೂತಾಗಿರಲಿ. ಏನಕ್ಕಂದರೆ ಜಾಸ್ತಿ ಹಾರ್ಡಾಗಿಬಿಟ್ರೆ ನಮಗೆ ಜಾಮೂನ್ ಅಷ್ಟು ಕರೆಕ್ಟಾಗಿ ಬರಲ್ಲ. ಸೊ ನೋಡಿ ಈ ಥರ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ನೀವು ಇದಕ್ಕೂ ಮೊದಲು ಒಂದು ಸ್ವಲ್ಪ ಕೈಗೆ ತುಪ್ಪನ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಆಯಿಲ್ನ ಸಹ ಆದರೂ ಆಗುತ್ತೆ. ಅಪ್ಲೈ ಮಾಡ್ಕೊಂಡು ಈ ಥರ ಇದನ್ನು ನೀವು ಮುದ್ದೆ ಮಾಡಿ ಆಯ್ತು. ಏನಕ್ಕಂದರೆ ಅದು ಸ್ವಲ್ಪ ಜಾಮೂನ್ ಮಿಕ್ಸು ನಾವು ಸ್ಮೂತಾಗಿ ಕಲಿಸಿರ್ತೀವಲ್ಲ ಅದು ಕೈಗೆ ಅಂಟ್ಕೋತಾ ಇರುತ್ತೆ ಮೈದಾ ಥರನೇ. ಸೊ ಅದಕ್ಕೋಸ್ಕರ ಇದಕ್ಕೆ ನೀವು ಸ್ವಲ್ಪ ಅಪ್ಲೈನ ಹಾಕ್ಬಿಟ್ಟು ಆಯಿಲ್ನ ಇದು ಅಥವಾ ತುಪ್ಪನ ಅಪ್ಲೈ ಮಾಡಿಬಿಟ್ಟು ಈ ಥರ ಸವರಿ ಒಂದು 15 ನಿಮಿಷ ಇದನ್ನು ಸೈಡಲ್ಲಿ ಹಿಡಿಯುತ್ತೆ. ಏನಕ್ಕಂದರೆ ಹಿಟ್ಟು ಸ್ವಲ್ಪ ಅದೆಲ್ಲ ಕರೆಕ್ಟಾಗಿ ಹಿಕ್ಕೊಳ್ಳಿ, ಆಮೇಲೆ ಮತ್ತೊಮ್ಮೆ ನಾದೋಣ. ಸೊ ಇವಾಗ ನಾವು ಸಕ್ಕರೆ ಪಾಕನ ಅಂದರೆ ಶುಗರ್ ಸಿರಪ್ನ ಮಾಡೋದಕ್ಕೋಸ್ಕರ 2 ಕಪ್ ಆಗೋಷ್ಟು ಶುಗರ್ನ ತೊಗೊಂಡಿದ್ದೀನಿ, ಸಕ್ಕರೆನ. ಹಾಗೆ 2 ಕಪ್ ಆಗೋಷ್ಟು ನೀರನ್ನ ತೊಗೊಂಡಿನಿ ಆಯಿತಾ. ಯಾವಾಗಲೂ ನೀವು ಈ ಸಕ್ಕರೆ ಪಾಕನ ಜಾಮೂನ್ಗೆ ನೀವು ರೆಡಿ ಮಾಡ್ತೀರಾ ಅಂತ ಆದರೆ ಇದಕ್ಕೆ ಯಾವಾಗಲೂ ಅದ್ರ ಸಮ ಪ್ರಮಾಣ ಇರಲಿ ಆಯಿತಾ. 2 ಕಪ್ ತೊಗೊಂಡ್ರೆ ನೀವು 2 ಕಪ್ ಆಗೋಷ್ಟು ನೀರು ಹಾಕಲೇಬೇಕು. ನೀವೇನು ಅರ್ಧ ಕೈ ಸಕ್ಕರೆ ಗೊತ್ತಲ್ಲ, ನೀವು ಅದನ್ನು ಕಪ್ಪಲ್ಲಿ ಅಳತೆ ಮಾಡಿಬಿಟ್ಟು ಹಾಕೊಳ್ಳಿ ಅಷ್ಟೇ. ಸೊ ಇವಾಗ ನೋಡಿ ನಾವು 2 ಕಪ್ ಸಕ್ಕರೆಗೆ 2 ಕಪ್ನ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಆಯಿತಾ. ಇದನ್ನು ನೀವು ಜಾಸ್ತಿ ಎಲ್ಲ ಕುದಿಸೋಕೆ ಹೋಗಬೇಡಿ. ಸಕ್ಕರೆ ಕರಗ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಘಮ ಬರೋದಕ್ಕೋಸ್ಕರ ನಾನು 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕೋತಿದ್ದೀನಿ. ಅದು ಹಾಕಿ ನೀವು ಸ್ವಲ್ಪ ಕುದಿಸಿದ್ರೆ ಘಮ ಚೆನ್ನಾಗಿರುತ್ತೆ. ಆ ಸಕ್ಕರೆ ಪಾಕನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನೀವು ಇದಕ್ಕೆ ಏನಂಗಂದರೆ ಜಾಮೂನ್ನ ಡಿಪ್ ಮಾಡೋಕ್ಕಿಲ್ಲ, ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರ್ತದೆ. ಸೊ ಇವಾಗ ನೋಡ್ಬೋದು ನಾನು ಆಲ್ರೆಡಿ ಕಲಸಿಟ್ಟಂಥ ಹಿಟ್ಟಿಗೆ 15 ನಿಮಿಷ ಆಯಿತು. ಇವಾಗ ನಾನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಟ್ಟನ್ನ ಗಟ್ಟಿ ಮಾಡಿ ಕಲ್ಸೋಕೆ ಹೋಗ್ಬೇಡಿ ಅಂತ ಆವಾಗಲೇ ಹೇಳಿದ್ದೀನಿ. ಸೊ ಇವಾಗ ನೋಡಿ ನಾನು ಕೈಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಬಿಟ್ಟು ಇದನ್ನು ಚಿಕ್ಕದಾಗಿ ಗೋಲ ಮಾಡ್ಕೋತಾ ಇದ್ದೀನಿ ಆಯಿತಾ. ಒಂದೊಂದೇ ಮುದ್ದೆನ ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಿ. ಈ ಥರ ಗೋಲನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಗೋಲಕ್ಕೆ ಸ್ವಲ್ಪ ಕ್ರ್ಯಾಕ್ ಇರೋದು ಅಥವಾ ಒಡೆದಿರೋ ಥರ ನೀವು ಯಾವತ್ತೂ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಕ್ಲೀನಾಗಿ ಅದನ್ನು ಗೋಲ ಮಾಡಿ. ಯಾಕಂದರೆ ಸ್ವಲ್ಪ ಏನಾದರೂ ಅದಕ್ಕೆ ಕ್ರ್ಯಾಕ್ ಇದ್ದರೆ ನಾವು ಆಯಿಲಲ್ಲಿ ಬಿಟ್ಟ ತಕ್ಷಣ ಅದು ಒಂದು ಸೈಡ್ ಓಪನ್ ಆಗಿ ಆಯಿಲಲ್ಲಿ ಒಳಗಡೆ ಹೀರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಗೋಲನ ಕ್ಲೀನಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಇಲ್ಲದೆ ಥರ ನೀವು ಇದನ್ನು ಗೋಲ ಮಾಡಿ ಅಷ್ಟೇ ಆಯಿತಾ. ಸೊ ಇವಾಗ ನೋಡಿ ಇದೇ ರೀತಿಯಾಗಿ ಒಂದೊಂದೇ ನಾನು ಕ್ಲೀನಾಗಿ ಮುದ್ದೆನ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲಾಗಿ ಬಂದಿದೆ ಅಂತ. ಸೊ ಇವಾಗ ನೋಡಿ ಏನಿಲ್ಲ ಅಂದರೂ ಅಷ್ಟು ದೊಡ್ಡ ಮುದ್ದೆಲೆ ನಾನು ಒಂದು 20ರಿಂದ 22 ಜಾಮೂನ್ ಮಾಡಿದ್ದೀನಿ ಒಂದು ಕಪ್ಪಲ್ಲಿ. ನೀವೇನಾದರೂ ಜಾಸ್ತಿ ಬೇಕಂದರೆ ಕಪ್ನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಆಯಿಲ್ನ ಹಾಕ್ಬಿಟ್ಟು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಅದೇನು 22 ಮುದ್ದೆನ ಮಾಡಿದ್ದೀನಿ ಜಾಮೂನ್ದು. ಸೊ ಇವಾಗ ನಾನು ಒಂದನ್ನು ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಯಿಲ್ ಕಾದಿದೆಯಲ್ವ ಅಂತ. ನೀವು ಒಂದೇ ಸಲ ಅಷ್ಟೊಂದು ಬಿಡೋಕೆ ಹೋಗ್ಬೇಡಿ ಆಯಿತಾ. ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ ಆಯಿಲ್ ಕಾದಿದೆಯಲ್ವ ಅಂತ. ಸೊ ನೀವು ನೋಡಿ ಆಲ್ಮೋಸ್ಟ್ ಈಗ ಆಯಿಲ್ ಕಾದಿದೆ. ನಾನು ಇವಾಗ ಏನು ಮಾಡಿದರೆ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಆಯಿಲ್ನ ಹೀಟ್ ಮಾಡ್ಕೊಂಡು ಈಗ ಲೋ ಫ್ಲೇಮಲ್ಲಿ ತುಂಬ ಸಿಂಪಲ್ಲಾಗಿ ಒಂದೊಂದಾದ್ಮೇಲೆ ಒಂದೊಂದೇ ಈ ಥರ ಬಿಟ್ಕೋತಾ ಹೋಗಿ ಆಯಿತಾ. ನೋಡಿ ನಾನಿಲ್ಲಿ ಜಾಸ್ತಿ ಏನು ಬಿಟ್ಕೋತಿಲ್ಲ, ಏನಕ್ಕೆ ನೀವು ಜಾಸ್ತಿನೂ ಬಿಡೋಕೆ ಹೋಗಬೇಡಿ ಜಾಮೂನ್. ಏನಕ್ಕಂದ್ರೆ ಅದು ಒಂದಕ್ಕೊಂದು ಟಚ್ ಆಗಿ ಆಮೇಲೆ ಕರೆಕ್ಟಾಗಿ ಬಾಯ್ಲ್ ಆಗಲ್ಲ. ಇವಾಗ ನೋಡಿ ನಾನು ಬಿಟ್ಟಂತ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಇದನ್ನು ಸೌಟಾಕಿ ರೊಟೇಟ್ ಮಾಡೋಕೆ ಹೋಗಬೇಡಿ ಆಯಿತಾ. ಏನಕ್ಕಂದರೆ ಸೌಟಾಕಿ ನೀವು ರೊಟೇಟ್ ಮಾಡಿದ್ರು ಹೊಡೆದೋಗೋ ಚಾನ್ಸಸ್ ತುಂಬ ಇರ್ತವೆ. ಸೊ ಆದಷ್ಟು ಅದೇನೆಂದರೆ ಅದಾಗಿ ಅದು ಮೇಲ್ಗಡೆ ಎದ್ದು ಬರಲಿ ಆಯಿತು. ನೋಡಿ ಇವಾಗ ಇದೇ ಥರ ಮೇಲ್ಗಡೆ ಎದ್ದು ಬರುತ್ತೆ. ಈ ಥರ ಅಂದ್ರೆ ಆರೆಂಜ್ ಕಲರ್ ಬರುತ್ತೆ ಮೇಲ್ಗಡೆ ಎದ್ದು ಬರೋ ಟೈಮಲ್ಲಿ. ಸೊ ಈ ಥರ ನೀವು ಸೌಟ್ನ ಹಾಕ್ಬಿಟ್ಟು ಒಂದಾದ್ಮೇಲೆ ಒಂದು ಈ ಥರ ರೊಟೇಟ್ ಮಾಡ್ಕೋತಾ ಇರಿ ಆಯಿತಾ. ತುಂಬ ಸಿಂಪಲಾಗಿದೆ ಜಾಮೂನ್ ಮಾಡೋದು, ಏನು ಕಾಂಪ್ಲಿಕೇಟೆಡೇ ಇಲ್ಲ. ಏನೇನು ಜಾಮೂನ್ ಮಿಕ್ಸು ಸ್ವಲ್ಪ ಮಿಲ್ಕ್ ಶುಗರ್ ವಾಟರ್ ಇದ್ಬಿಟ್ರೆ ನಿಮ್ಮ ಜಾಮೂನ್ ಮಿಕ್ಸ್ ರೆಡಿಯಾಗಿರುತ್ತೆ. ಸೊ ನೋಡಿ ಈ ಥರ ನೋಡೋಕ್ಕೆ ಸ್ವಲ್ಪ ಗೋಲಿ ಬಜ್ಜಿ ಥರ ಕಾಣ್ತಿದೆ ಮಂಗಳೂರು ಸೈಡೊಂದು, ಬಟ್ ಇದು ಗೋಲಿ ಬಜ್ಜಿ ಅಲ್ಲ ಆಯಿತಾ ಜಾಮೂನು. ಸೊ ಅದಕ್ಕೋಸ್ಕರ ನೀವು ಇದನ್ನು ಒಂದು ತೆಗೆದಾದ್ಮೇಲೆ ಒಂದು ಪಾತ್ರೆಗೆ ಟಿಶ್ಯೂ ಪೇಪರ್ ಅಥವಾ ಪೇಪರ್ನ ಹಾಕ್ಬಿಟ್ಟು ಇದನ್ನು ಸೈಡಲ್ಲಿ ಇಡಿ, ಯಾಕಂದರೆ ಆಯಿಲೆಲ್ಲ ಅಬ್ಸರ್ವ್ ಮಾಡಲಿ ಅದು. ಸೊ ಇವಾಗ ನಾವು ಇನ್ನೊಂದು ಸ್ಟೆಪ್ನ ಬಿಟ್ಕೊಳ್ಳೋಣ ಆಯಿತಾ. ಆಲ್ಮೋಸ್ಟ್ ನಾವು ಮಾಡಿರೋ ಮುದ್ದೆಲಿ ಒಂದು 20ರಿಂದ 22 ಜಾಮೂನ್ ಆಗಿದೆ. ಸೊ ಅದಕ್ಕೆ ನಾನು 2 ಪಾರ್ಟಾಗಿ ಮಾಡಿ ಬಿಟ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ, ಅದನ್ನು ಇನ್ನು ಸೌಟ್ ಹಾಕಿ ತಿರ್ಸಿಲ್ಲ. ಈಗ ಅದು ಸ್ವಲ್ಪ ಅದರಿಂದ ಅದು ಮೇಲಾಗಿ ಎದ್ದು ಬಂದು ನೋಡಿ ಅಬ್ಸರ್ವ್ ಮಾಡ್ತಾರೆ, ಅದು ಆಟೋಮೆಟಿಕ್ ಅದು ಮೇಲಾಗಿ ಎದ್ದು ಬರ್ತಾ ಇದೆ. ಸೊ ಅವಾಗ ಅದು ಮೇಲಾಗಿ ಎದ್ದು ಬಂದ ತಕ್ಷಣ ನಾವು ಅದನ್ನು ಸೌಟ್ ಹಾಕಿಬಿಟ್ಟು ರೊಟೇಟ್ ಮಾಡಿದರೆ ಆಯ್ತು ಅಷ್ಟೇ. ತುಂಬ ಸಿಂಪಲಾಗಿದೆ ಜಾಮೂನ್ ಮಾಡೋದು, ಏನೂ ಕಷ್ಟ ಇಲ್ಲ. ನೋಡಿ ಈ ಥರ ರೊಟೇಟ್ ಆಗದಿರ ಆಯಿತು. ಎಷ್ಟು ಸಿಂಪಲಾಗಿ ಬಂದಿದೆ ಅಂತ. ಸೊ
ಇವಾಗ ನಾವು ಜಾಮೂನ್ ಕರೆದಿದ್ದಂಥದ್ದನ್ನು ಆಲ್ರೆಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಟ್ಟಿದ್ದೀವಿ. ಸೊ ಇವಾಗ ನೋಡ್ಬೋದು ಹಾಕಿದಂಥ ನನಗೆ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಆಯಿತಾ. ಸಕ್ಕರೆ ಪಾಕದಲ್ಲಿ ನೀವು ಜಾಸ್ತಿ ಜಾಮೂನ್ನ ಡಿಪ್ ಮಾಡೋಕೆ ಹೋಗಬೇಡಿ. ಇದರಲ್ಲಿ ನಾನೊಂದು ಇಷ್ಟು ದೊಡ್ಡ ಪಾತ್ರೆಗೆ ಒಂದು 5ರಿಂದ ಒಂದು ಇದೆ ಇಷ್ಟೇ ಸ್ಪೇಸ್ ಇರಲಿ, ಏನಕ್ಕಂದ್ರೆ ಆಮೇಲೆ ಜಾಮೂನ್ ಹಿಕ್ಕಿದ ತಕ್ಷಣ ದೊಡ್ಡ ಆಗುತ್ತೆ ನೋಡಿ ಯಾವ ಥರ ಸ್ಪೇಸ್ ಇಟ್ಟಿದ್ದೀನಿ ಅಂತ. ನಾನು ಆಲ್ಮೋಸ್ಟ್ 1 ಅವರ್ ಬಿಟ್ಟದಾದ ತಕ್ಷಣ ನೋಡಿ ಎಷ್ಟು ಸ್ಪೇಸ್ ಫುಲ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಜಾಮೂನ್ನ ಪಾತ್ರೆಲಿ ಹಾಕಿಡಕ್ಕೆ ಹೋಗಬೇಡಿ, ಏನಕ್ಕಂದ್ರೆ ಅದು ಸ್ಪೇಸ್ ಫುಲ್ ಆಗಿಬಿಡುತ್ತೆ ಅದು ಹಿಗ್ಗಿದ ಮೇಲೆ. ಸೊ ಇವಾಗ ನಾನೇನು ಮಾಡ್ತೀನಿ, ಮಾಡ್ತಿರೋದು ಡ್ರೈ ಜಾಮೂನ್ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಜಾಲರಿ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಜಾಲರಿ ಪಾತ್ರೆನ ತೊಗೊಂಡ್ಬಿಟ್ಟು ಒಂದೊಂದೇ ಜಾಮೂನ್ ಎದ್ಬಿಟ್ಟು ಜಾಲರಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಅಂತ. ಏನಕ್ಕಂದರೆ ಎಕ್ಸ್ಟ್ರಾ ಇರುವಂಥ ಸಕ್ಕರೆ ಪಾಕ ಅದು ಸೋದೋಗ್ಲಿ ಅಂತ ಅಷ್ಟೇ, ಎಕ್ಸಸ್ ಇರುವಂಥ. ಏನಕ್ಕಂದ್ರೆ ನಾವು ಸಡನ್ಲಿ ಇದನ್ನು ತೆಂಗಿನ ಕಾಯಿ ತುರಿಲಿ ಇದನ್ನು ರೋಲ್ ಮಾಡಿಬಿಟ್ರೆ ಅದಷ್ಟು ತೆಂಗಿನಕಾಯಿ ತುರಿಗೆ ಅಂಟ್ಕೊಬಿಡುತ್ತೆ ಅಂತ ಅಷ್ಟೇ. ಸೊ ಆದಷ್ಟು ನೀವು ಇದನ್ನು ಎಕ್ಸಸ್ ಇರುವಂಥ ಸಕ್ಕರೆ ಪಾಕ ಎಲ್ಲ ಸೋದೋಗ್ಲಿ, ಅದಕ್ಕೋಸ್ಕರ ನಾನು ಈ ಥರ ಜಾಲರಿ ಪಾತ್ರೆಯಲ್ಲಿ ಇಡ್ತಾ ಇರೋದು ನೋಡಿ. ಸೊ ಇದು ಎಷ್ಟು ಸಿಂಪಲ್ ಆಗಿದೆ ಡ್ರೈ ಜಾಮೂನ್ ಮಾಡೋದು, ತುಂಬ ಸುಲಭ. ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಕೋಕೋನಟ್ ಪೌಡ್ರನ್ನ ತೊಗೊಂಡಿದ್ದೀನಿ. ಕೋಕೋನಟ್ ಪೌಡ್ರ್ ಮಾಡೋದು ತುಂಬ ಸುಲಭ. ಒಣ ಕೊಬ್ಬರಿನ ತೊಗೊಂಡು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಈ ಥರ ಪೌಡ್ರ್ ಆಗಿಬಿಡುತ್ತೆ. ಸೊ ಅದನ್ನು ನೀವು ಈ ಥರ ಜಾಮೂನ್ನ ತೆಗೆದುಬಿಟ್ಟು ಇದಕ್ಕೆ ರೋಲ್ ಮಾಡಿದ್ರೆ ಡ್ರೈ ಜಾಮೂನ್ ರೆಡಿ ಆಗಿರುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ನೋಡಿ, ಬಾಲ್ ಇದು ಜಾಮೂನ್ ಯಾವ ಥರ ಒಂಥರ ಸ್ಪಾಂಜ್ ಬಾಲ್ ಥರನೇ ಇದು ಬೌನ್ಸ್ ಆಗ್ತಾಯಿದೆ. ಸೊ ಇವಾಗ ಇದೇ ಥರ ನೀವು ಪ್ರತಿಯೊಂದು ಜಾಮೂನ್ಗೂ ಈ ಥರ ಒಣ ಕೊಬ್ಬರಿಲಿ ರೊಟೇಟ್ ಮಾಡಿರಿ. ಏನಕ್ಕಂದರೆ ಇದೇ ಇವಾಗ ಡ್ರೈ ಜಾಮೂನ್ ಸಿಂಪಲಾಗಿ ರೆಡಿಯಾಗಿರೋದು. ಸೊ ಇದೇ ರೀತಿಯಾದ ರೆಸಿಪಿನ ನೀವು ನಿಮ್ಮ ಮನೆಯಲ್ಲೇ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯಿತಾ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಗೂ ಲೈಕ್ನ ಮಾಡಿ. ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ತುಂಬ ಸಿಂಪಲಾದ ಅಡುಗೆಯೊಂದಿಗೆ ಬರ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.